ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಸಂಜೆ 4:45 ಆಗಿದೆ. ಶನಿವಾರ. ಇವತ್ತು ಸಂಜೆ 4:45 ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಡ್ಮಿಸೋಣ ಅಂತ ಬಂದಿದ್ದೆ. 3 ಗಂಟೆಲೇ ಬಂದಿದ್ದೆ. ಇವಾಗ ಆಲ್ರೆಡಿ 4:45. ಅವು ಬಂದ ತಕ್ಷಣ ಅವು ನೀಟಾಗಿ ಮೇಯ್ತಾ ಇರಲ್ಲ, ಓಡಾಡ್ತಾ ಇರ್ತವೆ. ಅವುಗಳಿಂದ ಓಡಾಡೋದೇ ಆಯ್ತಾ ಇತ್ತು. ಇವಾಗ ನೋಡಿ ಒಂದು ಕಡೆ ಮೇಯ್ತಾ ಇದ್ದಾವೆ, ಅದಕ್ಕೆ ಸುಮ್ಮ ಕುಂತಿದೆ. ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದೆ. ನೋಡಿ, ನಮ್ಮ ಹೊಲದ ಪಕ್ಕ ರಾಗಿ ಬಿಟ್ಟಿದ್ದಾರೆ. ಏನು ಸಖತ್ತಾಗಿ ಹುಟ್ಟೈತೆ ಅಂತ ಅಂದ್ಬಿಟ್ಟು ರಾಗಿ ಸಕ್ಕದಾಗ ಹುಟ್ಟಿದೆ. ಅಲೆ ಪೈರು ಅಲೆ ಎಷ್ಟು ಶುದ್ಧ ಇದೆ ಅಂತಂದ್ರೆ ರಾಗಿ ಅಂತೂ ತುಂಬ ಚೆನ್ನಾಗಿ ಹುಟ್ಟೈತೆ. ನೋಡಿ, ನಮ್ಮ ಆಡುಗಳು ಬಂದಾಗ ಮೈಯೆಲ್ಲ ಓಡಾಡ್ತಾ ಇರ್ತವೆ. ಇವಾಗ ಹೋಗೋ ಟೈಮಲ್ಲಿ, ಮನೆ ಹತ್ರಕ್ಕೆ ಹೋಗೋ ಟೈಮಲ್ಲಿ ಮೇಯ್ತಾ ಇರ್ತವೆ. ನಾನು ಇನ್ನೇನು ಮನೆ ಹತ್ರಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. 3 ಗಂಟೆಗೆ ಬಂದಿದ್ದೆ. ಇವಾಗ 4:45, ಆಲ್ರೆಡಿ 5 ಗಂಟೆ ಹಾಕಿ ಬಂದೈತೆ. ಇವಾಗ ಹೋಗೋಣ, ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಇವು ಕಟ್ಟಾಕ್ಬಿಟ್ಟು ಬಂದು ಹಸಿ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನೋಡಿ, ಇವಾಗ ಕೆಳಕ್ಕೆ ತಲೆ ಕೊಡ್ಕೊಂಡು ಇವಾಗ ಮೇಯ್ತಾವೆ ಹೋಗೋ ಟೈಮಲ್ಲಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇವು ಬಂದಾಗ ಏನು ಮಾಡ್ತವೆ ಅಂದರೆ ಫ್ರೆಂಡ್ಸ್, ಬರೀ ತಂಗಿ ಸಸಿ ತಿನ್ನೋಕೆ ಓಡಾಡ್ತವೆ. ಹುಲ್ ಮೇಯೋದೇ ಇಲ್ಲ, ಬರೀ ತಂಗಿ ಸಸಿ. ಅವನ್ನ ಓಡ್ಸಾಡ್ಕೊಂಡು ಅವು ನೆಲ ಕಚ್ಕೊಂಡು ಮೇಯೋ ಅಷ್ಟರೊಳಗೆ 1 ಗಂಟೆ ಆಗುತ್ತೆ. ಅವು ಬಂದಾಗ ಹುಲ್ ಕಾಣಿಸಲ್ಲ, ಬರೀ ತಂಗಿ ಸಸಿನೇ ಕಾಣಿಸುತ್ತೆ. ನನಗಂತೂ ಡೈಲಿ ಇವನ್ನ ಮೇಯ್ಸೋ ಅಷ್ಟರೊಳಗೆ ಸಾಕಾಗಿ ಹೋಗುತ್ತೆ. ಯಾವ ಹಾಡಿನ ಸವಾಸನೂ ಬೇಡ ಅನಿಸುತ್ತೆ. ನೋಡಿ, ಹಿಂಗೆ ಸುಮ್ಮನೆ ಮೇಯಿದ್ರೆ ಎಲ್ಲರೂ ಒಂದು ಕಡೆ ನಾವು ಕುತ್ಕೋಬೋದು ನೆಮ್ಮದಿಯಾಗತ್ಲಾಗೆ. ಅವು ಓಡಾಡ್ತಾನೆ ಇರ್ತವೆ. ನಮಗಂತೂ ಆ ಹೊಲದೊಳಗೆ ಕಾಲಿಡೋಕ್ಕೂ ಜಾಗಿಲ್ಲ. ಹೊಲದೊಳಗೆ ಕಾಲಿಡೋಕ್ಕೂ ಜಾಗಿರಲ್ಲ, ಓಡಾಡ್ತಾ ಇರ್ತವೆ. ಆ ಹೊಲದೊಳಗೆ ಏನು ಮಲಗಿರುತ್ತೆ ಅಂತ ಗೊತ್ತಿರಲ್ಲ. ಸಿಟ್ಟು ಬರ್ತಾ ಇರುತ್ತೆ ನಮಗಂತೂ. ಫ್ರೆಂಡ್ಸ್, ಮತ್ತು ಇವಾಗ ಆಡು ಮೇಯಿಸ್ಕೊಂಡು ಹೋಗಿ ನಾನು ಹಸುನ ಇಟ್ಕೊಂಡು ಹೋಗ್ಬೇಕು. ಮತ್ತು ಬಂದು ಹಸು ಇಟ್ಕೊಂಡು ಹೋಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 5:15 ಐತೆ. ನಾನು ಹಸುಗಳನ್ನ ಇಟ್ಕೊಂಬಂದು ಕಟ್ಟಾಕ್ತೆ. ಆಡು ಇಟ್ಕೊಂಬಂದು ಅವಕ್ಕೆಲ್ಲ ತಿಂಡಿ ತಿನ್ನಿಸಿ, ಹಸುಗಳಿಗೆ ತಿಂಡಿ ತಿನ್ನಿಸ್ಬೇಕು. ಯಾಕೋ ಹೊಟ್ಟೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಸಿಗ್ತಾ ಇತ್ತು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಮನೇಲಿ ಕಡಲೆಪುರಿ ಇತ್ತು, ಅದಕ್ಕೆ ಇವಾಗ ಚುರುಮುರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಚುರುಮುರಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಒಂದು ಚುರುಮುರಿಲಿ ಏನು ಮಾಡ್ತೀನಿ ಅಂದರೆ ಹಸಿಮೆಣ್ಸಿಕಾಯಿ ಹಾಕ್ತೀನಿ. ಇನ್ನೊಂದು ಚುರುಮುರಿಲಿ ಏನು ಮಾಡ್ತೀನಿ ಅಂತ ಅಂದರೆ ಒಂದು 3 ಥರ ಮಾಡ್ತೀನಿ. ಇನ್ನೊಂದ್ರಲ್ಲಿ ಏನು ಮಾಡ್ತೀನಿ ಅಂದರೆ ಕಾಳುಮೆಣಸು ಪುಡಿ ಮಾಡಿಬಿಟ್ಟು ಹಾಕ್ತೀನಿ. ನೆಕ್ಸ್ಟು ಅವೆರಡು ಸ್ಕಿಪ್ ಮಾಡಿದರೆ ನೆಕ್ಸ್ಟು ಅಚ್ಕಾರದ ಪುಡಿ ಹಾಕ್ತೀನಿ. ಅಚ್ಕಾರದ ಪುಡಿ ಹಾಕಿದರೆ ಈಸಿಯಾಗಿ ಆಗುತ್ತೆ. ಕಾಳುಮೆಣಸು ಆದರೆ ಕುಟ್ಟಬೇಕು, ಮತ್ತು ಹಸಿಮೆಣ್ಸಿಕಾಯಿ ಆದರೆ ಕಟ್ ಮಾಡಬೇಕು. ಅಚ್ಕಾರದ ಪುಡಿ ಮನೇಲಿ ಇದ್ದೇ ಇರುತ್ತೆ. ಇವಾಗ ಬನ್ನಿ, ನಾನು ಈರುಳ್ಳಿ ಟೊಮೊಟೊನ ಫಸ್ಟೇ ಕಟ್ ಮಾಡಿ ಇಟ್ಟಿದ್ದೀನಿ. ನೋಡಿ, ಕಟ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕಡಲೆಪುರಿ ಇದೆ, ಮತ್ತು ಇಲ್ಲಿ ಅಚ್ಕಾರದ ಪುಡಿ ಮತ್ತು ಸಾಲ್ಟು ತಗೊಂಡಿದ್ದೀನಿ. ನಿಂಬೆಹಣ್ಣು ಹಾಕಬೇಕಾಯಿತು. ನಿಂಬೆಹಣ್ಣು ಈಗ ಮನೆಯಿಂದಕ್ಕೆ ಹೋಗಿ ಟೈಮ್ ಆಗಿದೆ. ಇವಾಗ ಗಿಡಕ್ಕೋ ಕೈ ಹಾಕೋಕ್ಕೆ ಇವಾಗ ನಿಂಬೆಹಣ್ಣು ಸ್ಕಿಪ್ ಮಾಡಿದ್ದೀನಿ. ಇವಾಗ ರೆಡಿ ಮಾಡ್ತೀನಿ ಬನ್ನಿ. ಫ್ರೆಂಡ್ಸ್, ಈರುಳ್ಳಿ ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು. ಮತ್ತು ಇವಾಗ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಇದು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು. ಆಮೇಲೆ ನೆಕ್ಸ್ಟು ಇದಾದಮೇಲೆ ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ ನಾನು ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಕಡಲೆಪುರಿ ಹಾಕೋಣ. ಇವಾಗ ಕಡಲೆಪುರಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಮಿಕ್ಸರ್ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದರೆ, ನಿಂಬೆ ಹುಳಿ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ರೆಡಿ ಆಯಿತು. ಇವಾಗ ಸ್ವಲ್ಪ ಇದು ಕಾಫಿ ಕಾಸ್ಕೊಂಡು ತಿಂತೀನಿ.
ಫ್ರೆಂಡ್ಸ್ ಹಾಗೇನೆ ಕರೆಂಟ್ ಬಂದಿತ್ತು. ಯಜಮಾನ್ರು ಟಾರ್ಪಲ್ಲೆಲ್ಲ ತೆಗೆದು ಕೆಳಕ್ಕೆ ಹಾಕೋಗಿದ್ದು, ಇವು ನಾವು ಈ ಕಡೆ ಕೊಟ್ಟಿಗೆಗೆ ಹಾಕಿದ್ವಲ್ಲ ಅದು ಮಣ್ಣಾಗಿತ್ತು ಅಂತ ಅಂದ್ಬಿಟ್ಟು ತೊಳೆ ಅಂತ ಹೇಳಿದರು. ಅದಕ್ಕೆ ಇವಾಗ ಕರೆಂಟ್ ಬಂದಿತ್ತಲ್ಲ ತೊಳಿತಾ ಇದ್ದೆ. ಇವಾಗ ಸಖತ್ತು ಮಣ್ಣಾಗಿತ್ತು. ಕೆಳಗಡೆ ಅಂತೂ ಎಷ್ಟು ಮಣ್ಣಾಗಿತ್ತು ಅಂದರೆ ಎಲ್ಲ ಮಳೆ ಒಯ್ದು ಎಲ್ಲ ಫುಲ್ಲು ಬೊಜ್ಜೆ ರೊಂಡೆ ಎಲ್ಲ ಆಗಿತ್ತು ಟಾರ್ಪಲ್ಲು. ಇವಾಗ ಅದನ್ನೆಲ್ಲ ತೊಳಿತಾ ಇದೆ. ಅದು ನೀರು ತುಂಬ್ಕೊಂಡಿದ್ಮೇಲಂತೂ ಟಾರ್ಪಲ್ ಎತ್ತಕ್ಕೆ ಆಗಲ್ಲ, ಅಷ್ಟು ಭಾರವಾಗಿರುತ್ತೆ. ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನೈಟು 7:15 ಆಗಿದೆ. ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀವಿ. ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ರೊಟ್ಟಿ ಬೇಡ ಅಂತ ಅಂದ್ಬಿಟ್ಟು ನಾನು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಪಡವಲಕಾಯಿ ಸಾಂಬಾರಿಗೆ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಲ್ಲೇ ರುಬ್ಬಿಟ್ಟಿದ್ದೀನಿ, ಕರೆಂಟ್ ಹೋಗ್ಬಿಡುತ್ತೆ ಅಂತ ರುಬ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಕಟ್ ಮಾಡಿಕೊಂಡು ಇವಾಗ ಸಾಂಬಾರು ಮಾಡಬೇಕು. ಸಾಂಬಾರು, ರೈಸು ಮತ್ತು ಮುದ್ದೆ ಮಾಡಬೇಕು. ಫ್ರೆಂಡ್ಸ್, ಮೊದಲಿಗೆ ಈ ಪಡವಲಕಾಯಿದು ಮೇಲ್ಗಡೆ ಸ್ಕಿನ್ನೆಲ್ಲ ತೆಗಿತಾ ಇದ್ದೀನಿ. ಸ್ಕಿನ್ ಅಂದರೆ ಇದ್ರ ಮೇಲ್ಗಡೆ ಒಂದು ವೈಟ್ ಕಲರ್ ಇರುತ್ತಲ್ಲ, ಅದನ್ನೆಲ್ಲ ತೆಗ್ದುಬಿಟ್ಟು ನೀರಿಗೆ ಹಾಕ್ತಾ ಇದ್ದೀನಿ. ಮತ್ತು ಆವಾಗ ನಮ್ಮಮ್ಮ ಏನು ಹೇಳೋರು ಅಂತ ಅಂದರೆ, ಈ ಪಡವಲಕಾಯಿದು ಒಂದು ಬೀಜ ತಿಂದರೆ ಒಂದು ಸೇರು ತುಪ್ಪ ತಿನ್ನಂಗೆ ಅಂತ ಹೇಳೋರು. ನನಗೂ ಇಷ್ಟನೇ. ಇದ್ರ ಬೀಜ ಇದು ಬಲ್ತಿದೆ, ಒಳಗಡೆ ಗಟ್ಟಿಯಾಗಿರುತ್ತಲ್ಲ, ಅಂಥ ಬೀಜ ನನಗೆ ಈಗಲೂ ಇಷ್ಟ, ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಪೀಸಾಗಿ ಕಟ್ ಮಾಡಿಕೊಂಡು ಇವಾಗ ಸಾಂಬಾರ್ಗೆ ಆಲ್ರೆಡಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಲ್ಲ, ಹಾಗಾಗಿ ಇವಾಗ ಪಟ ಅಂತ ಇದನ್ನು ಕಟ್ ಮಾಡ್ತಾ ಇದ್ದೆ. ಸಾಂಬಾರಿಗೆ ಏನಿಲ್ಲ ಫ್ರೆಂಡ್ಸ್, ಏನು ಗೊತ್ತಾ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ತೆಂಗಿನ ತುರಿ, ಕಡಲೆ, ಚಕ್ಕೆ, ಇದನ್ನೇ ಮಾಮೂಲಿ ನಾವು ತರಕಾರಿ ಸಾಂಬಾರಿಗೆ ಯಾವ ರೀತಿ ಮಸಾಲೆ ಹಾಕ್ಕೊಳ್ತೀವಿ ಅದೇ ರೀತಿ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ನಾನು 2 ತೊಗೊಂಡಿದ್ದೆ. ಈಗ ಒಂದೇ ಇಷ್ಟಾಗಿದೆ, ಒಂದೇ ಸಾಕು ಅನಿಸುತ್ತೆ. ಇದು ನಾಳೆ ಮಾಡಿರಾಗುತ್ತೆ. ಇದು ಎತ್ತಿಡ್ತೀನಿ. ಫ್ರೆಂಡ್ಸ್, ಇವಾಗ ಮಸಾಲೆಲ್ಲ ರುಬ್ಬಿದ್ದೀನಲ್ವ, ಈಗ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಇವಾಗ ಸ್ವಲ್ಪ ರುಬ್ಬಿರೋ ಮಸಾಲೆನೇ ಒಂದು ಸ್ಪೂನಷ್ಟು ಹಾಕ್ಬಿಟ್ಟು ಫಸ್ಟು ಒಗ್ಗರಣೆ ಮಾಡಿ ಅದಕ್ಕೇ ಕಟ್ ಮಾಡಿರೋಂಥ ಪಡವಲಕಾಯಿ ಹಾಕಿ ಮತ್ತು ನಾನು ತೊಗರಿಬೇಳೆನ ಹಾಕ್ತಿದ್ದೀನಿ ಸಾಂಬಾರಿಗೆ. ಬೇಗನೆ ರೆಡಿ ಆಗುತ್ತೆ. ನಾನು ಒಂದು 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಬೇಗನೆ ಆಯಿತು. ಇವಾಗ ಫಸ್ಟು ನಾನು ಮುದ್ದೆನ ರೆಡಿ ಮಾಡ್ತೀನಿ. ಸಾಂಬಾರು ಒಂದೇ ಕುಕ್ಕರ್ ಇರೋದ್ರಿಂದ ರೈಸಿಗೂ ಇದೇ ಕುಕ್ಕರ್ನ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಫಸ್ಟು ಸಾಂಬಾರು ವಿಸಲ್ ಹೋಗೋವರೆಗೂ ಮುದ್ದೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ಸಾಂಬಾರು ಬೇಯ್ತಾ ಇದೆ. ಮತ್ತು ಮುದ್ದೆಗೆ ಇಟ್ಟಿದ್ದೀನಿ. ರೈಸು ಕುಕ್ಕರಲ್ಲೇ ಮಾಡಬೇಕಲ್ಲ, ಒಂದೇ ಕುಕ್ಕರ್ ಇರೋದು, ಅದಕ್ಕೆ ಸಾಂಬಾರದು ವಿಸಲ್ ಹೋಗಿ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಮುದ್ದೆ ಮಾಡಿಬಿಡ್ತೀನಿ. ಸಾಂಬಾರು ರೆಡಿ ಆಗ್ತಾ ಇದೆ. ನಮ್ಮ ನಾಯಿ ಮರಿಗಳಿಗೆ ಕದ ತೆಗಿಯೋಂಗಿಲ್ಲ. ಕದ ತೆಗ್ದಿದ ತಕ್ಷಣವೇ ಓಡ್ ಬಂದ್ಬಿಡ್ತವೆ. ಸಾಂಬಾರು ಕುಕ್ಕರಲ್ಲಿ ರೆಡಿ ಆಗ್ತಾ ಇದೆ. ಈ ಕಡೆ ತಪ್ಪಲೆಯಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ. ರೈಸು ಆಮೇಲೆ ಮಾಡ್ತೀನಿ, ಅಷ್ಟರೊಳಗೆ ಮುದ್ದೆ ರೆಡಿ ಆಗುತ್ತೆ. ಟೈಮ್ ಬಂದು ಇವಾಗ 7:45 ಆಗಿದೆ. ಫ್ರೆಂಡ್ಸ್, ನೆನ್ನೆ ಲಾಗ್ನ ಇವತ್ತು ಬೆಳಗ್ಗೆ ಇವತ್ತು ಭಾನುವಾರ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹಾಲು ಕರೆಯೋದಕ್ಕೆ 7:15 ಎದ್ದಿದ್ದೀನಿ. ನಾನು 6:15 ಡೈರಿ ಇದ್ದಿದ್ದು. ಇವತ್ತು ಎಚ್ಚರಿಕೆನೇ ಆಗಿರಲಿಲ್ಲ. ಯಜಮಾನ್ರು ಎದ್ದು ಕೆಲಸ ಎಲ್ಲ ಮಾಡಿದ್ದಾರೆ. ಹಸು ಕಟ್ಟೋದು, ಆಡು ಕಟ್ಟೋದು, ಕಸ ಗುಡಿಸೋದು ಎಲ್ಲ ಕೆಲಸ ಮಾಡಿದ್ದಾರೆ. ನಾನು ಮಾತ್ರ ಎದ್ದಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಎದ್ದು 7:15 ಹಾಲು ಕರೆಯೋಕ್ಕೆ ಕೂತ್ಕೊಳ್ತಾ ಇದ್ದೀನಿ. ಇಷ್ಟರೊಳಗೆ ಡೈರಿ ಹೊರಟೋಗಿರುತ್ತೆ. 6:45ಗೆ ಡೈರಿ ಹೊರಟೋಗಿರುತ್ತೆ. 7:15 ಎದ್ದು ಇವಾಗ ಸರಿ ಮನೆಗೆ ಇಟ್ಕೊಂಡ್ರಾಯ್ತದೆ ಹಾಲೆಲ್ಲನೂ ಅಂತ ಅಂದ್ಬಿಟ್ಟು ಇವಾಗ ಕರಿತಾ ಇದ್ದೆ. ಇವಾಗ ಹಾಲು ಸ್ವಲ್ಪ ಕಮ್ಮಿ ಮಾಡಿದೆ. ಎರಡು ದಿನಕ್ಕೆ ಒಂದ್ಸಲಿ ಮನೆಗೆ ಹಾಲು ಇಟ್ಕೊಳ್ಳೇಬೇಕು. ಯಾಕೆಂದರೆ 2 ನಾಯಿ ಮರಿಗಳು ಮತ್ತು ಒಂದು ಬೆಕ್ಕು ಮತ್ತು ಯಜಮಾನ್ರಿಗೆ ನಮಗೆ ಕುಡಿಯೋದಕ್ಕೆ ಹಾಲು, ಅದಕ್ಕೆ 2 ದಿನಕ್ಕೆ ಒಂದ್ಸಲಿನಾದ್ರು ಮನೆಗೆ ಹಾಲು ಇಟ್ಕೊಳ್ತೀನಿ.
ಯಜಮಾನ್ರು ಹಸುನ ಇಟ್ಕೊಂಡು ಅದ್ರ ಮಖ ಮೈ ಎಲ್ಲ ಸಾರ್ತಾಯಿದ್ರು. ಈಗಂತೂ ಅದು ಹಾಲು ಕೊಡೋದಕ್ಕೆ ತುಂಬ ಚೆಣಿಸುತ್ತೆ. ಮುಂದ್ಗಡೆ ಒಬ್ರು ಇಟ್ಕೊಂಡು ಅದ್ರ ಮೈಯೆಲ್ಲ ಸಾರಬೇಕು, ಆ ಥರ ಕಲ್ತ್ಬಿಟ್ಟಿದೆ ಇವಾಗ. ಫ್ರೆಂಡ್ಸ್, ಹಾಲೆಲ್ಲ ಕರೆದ್ಬಿಟ್ಟು ಬಂದೆ. ಇವಾಗ ತಿಂಡಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೆ. ಇವಾಗ ತಿಂಡಿಗೆ ನಾನು ಒಂದೆರಡು ಹಪ್ಳ ಹಾಕೋಣ ಅಂತ ಅಂದ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಕ್ಕಿದ್ದೆ. ಈ ಚಿತ್ರಾನ್ನ, ಪಲಾವು, ಪುಳಿಯೋಗರೆ ಈ ಥರ ಏನಾದ್ರು ಮಾಡಿದರೆ ನಮಗೇನಾದ್ರು ಸೈಡ್ಸಿಗೆ ಇಲ್ಲ ಹಪ್ಳನೋ ಇಲ್ಲ ಬಜ್ಜಿ ಬೋಂಡನೋ ಯಾವ್ದಾದ್ರು ಒಂದು ಇರಬೇಕು. ಅದಕ್ಕೆ ಇವಾಗ ಹಪ್ಳ ಇದ್ದು ಅದಕ್ಕೆ ಹಪ್ಳನೇ ಮಾಡ್ತಾಯಿದ್ದೆ. ಫಸ್ಟೇ ನಾನು ರೈಸ್ ಮಾಡಿಟ್ಟಿದ್ದೆ. ಇವಾಗ ಕ್ಯಾಪ್ಸಿಕಮ್ ವಿತ್ ಎಗ್ ರೈಸ್, ಕ್ಯಾಪ್ಸಿಕಮ್ಮು ಮತ್ತು ಮೊಟ್ಟೆ ಹಾಕ್ಬಿಟ್ಟು ಇವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಹಸಿರು ಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಚಿಕ್ಕದಾಗಿ. ಇವಾಗ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಎಗ್ ರೈಸ್ಗೆಲ್ಲ ಕ್ಯಾಪ್ಸಿಕಮ್ ಹಾಕಿದರೆ, ಸಖತ್ತಾಗಿರುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಚಿಕನ್ ಮಸಾಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಇವಾಗ ನಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಒಡೆದ್ಬಿಟ್ಟು ಹಾಕಬೇಕು. ನಾನು 2 ಮೊಟ್ಟೆನ ಹಾಕ್ತಾಯಿದ್ದೀನಿ. ನಾವಿಬ್ಬರೇ ಅಲ್ವಾ ಇರೋದು, ಹಸ್ಬೆಂಡು ಮತ್ತು ನಾನು. ಅದಕ್ಕೋಸ್ಕರ ನಾನು 2 ಮೊಟ್ಟೆ ಸಾಕು. ಏಕೆಂದರೆ ಕ್ಯಾಪ್ಸಿಕಮ್ಮು ಎಲ್ಲ ಜಾಸ್ತಿ ಆಗಿದೆ. ಅದು ಒಂದು ಕ್ಯಾಪ್ಸಿಕಮ್ ಏನೋ ಕಟ್ ಮಾಡಿದ್ದೆ ನಾನು. ಅದಕ್ಕೆ ಇವಾಗ ಮೊಟ್ಟೆನ ಹಾಕ್ಬಿಟ್ಟು ಒಡೆದು ಚೆನ್ನಾಗಿ ಫ್ರೈ ಮಾಡಿ ನಾನು ಸಾಲ್ಟು ಫಸ್ಟೇ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೆ. ಇವಾಗ ಮೊದಲೇ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ರೈಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕ್ಯಾಪ್ಸಿಕಮ್ ವಿತ್ ಎಗ್ ರೈಸ್ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ ನಿಜವಾಗ್ಲೂ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಎಗ್ ರೈಸ್ ನಾನು ಮಾಡ್ತಾನೆ ಇರ್ತೀನಿ, ತುಂಬಾ ಚೆನ್ನಾಗಿರುತ್ತೆ.